ಹಾಯ್ ಸ್ಟೂಡೆಂಟ್ಸ್, ಇದು ಬಂದು ಕಂಪ್ಲೀಟ್ ಆರಿ ವರ್ಕ್ ಬ್ಲೌಸ್ಗೆ ಹೇಗೆ ಮಾರ್ಕ್ ಮಾಡಬೇಕು, ಯಾವ್ಯಾವ ಶೇಪಲ್ಲಿ ಹೇಗೆ ಮಾರ್ಕ್ ಮಾಡಬೇಕು, ಎಷ್ಟು ಟೈಪ್ಸ್ ಬರುತ್ತೆ, ಯಾವ ಥರ ನಾವು ಅದನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಫಸ್ಟ್ ಬಂದ್ಬಿಟ್ಟು ನಾನು ಈ ನೋಟ್ಸ್ನ ಇಂಗ್ಲೀಷಲ್ಲಿ ಬರ್ಕೊಂಡಿದ್ದೀನಿ. ನಿಮಗೆ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಲ್ವ, ನಿಮಗೆ ಯಾವ ಕಂಫರ್ಟಬಲ್ ಇದೆ ಆ ಲ್ಯಾಂಗ್ವೇಜಲ್ಲಿ ನೀವು ಬರ್ಕೋಬೋದು. ಸೊ ಫಸ್ಟ್ ಬಂದು ಆರಿ ಬ್ಲೌಸಲ್ಲಿ ಸ್ಟೆಪ್ಸ್ ಇರುತ್ತೆ. ಯಾವ ಥರ ಸ್ಟೆಪ್ಸ್ ಅಂತ ಅಂದರೆ, ಫಸ್ಟು ಬ್ಲೌಸ್ ಮಾರ್ಕಿಂಗ್ನ ಮಾಡಬೇಕು. ಬ್ಲೌಸ್ ಮಾರ್ಕಿಂಗ್ನ ಮಾಡೋಕೆ ಮುಂಚೆ ನಾವು ಯಾವ ಫ್ಯಾಬ್ರಿಕ್ನ ಸೆಲೆಕ್ಟ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ನಾನು ಲಾಸ್ಟ್ ವಿಡಿಯೋ ನಿಮಗೆ ಸೆಂಡ್ ಮಾಡಿದ್ದೀನಿ, ಯಾವ್ಯಾವ ಥರ ಫ್ಯಾಬ್ರಿಕ್ನ ನಾವು ಯೂಸ್ ಮಾಡಬೇಕು ಆರಿ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಅಂತ. ನೀವು ಕಂಪ್ಲೀಟ್ ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ನಾನು ಆಲ್ರೆಡಿ ಲಿಂಕ್ ಹಾಕಿದ್ದೀನಿ, ಆ ಲಿಂಕಲ್ಲಿ ಹೋಗಿ ಚೆಕ್ ಮಾಡಿ ಯಾವ್ಯಾವ ಥರ ಬ್ಲೌಸ್ ಪೀಸ್ ಇದ್ದರೆ ನಾವು ವರ್ಕ್ನ ಮಾಡ್ಬೋದು ಅಂತ. ಅದು ಬಿಟ್ಟು ಪ್ಲ್ಯಾನಿಂಗ್ ಡಿಸೈನ್ ಅಂದರೆ ಯಾವ ಥರ ನಾವು ಡಿಸೈನ್ನ ಪ್ಲ್ಯಾನ್ ಮಾಡಬೇಕು, ಅವರು ಯಾವ ಶೇಪಲ್ಲಿ ಹೇಳ್ತಾರೆ, ಕಸ್ಟಮರ್ ಯಾವ ಶೇಪಲ್ಲಿ ಹೇಳ್ತಾರೆ, ಯಾವ ವರ್ಕ್ನ ಹೇಳ್ತಾರೆ, ಯಾವ ಡಿಸೈನ್ನ ಹೇಳ್ತಾರೆ, ಅದನ್ನು ನಾವು ಫಸ್ಟ್ ಪ್ಲ್ಯಾನ್ನ ಮಾಡ್ಕೋಬೇಕು. ರೇಟ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು. ನೆಕ್ಸ್ಟ್ ಬಂದು ಸ್ಕೆಚಿಂಗ್ ಎಂಬ್ರಾಯ್ಡ್ರಿ ಪ್ಲ್ಯಾನ್ ಮಾಡಾದ್ಮೇಲೆ, ಈಗ ಕಸ್ಟಮರು ನಿಮಗೆ ಅವರೇ ಆಲ್ರೆಡಿ ಡಿಸೈನ್ನ ಕೊಟ್ಟಿದ್ದಾರೆ ಅಂತ ಅಂದರೆ ನಿಮ್ಮ ಮೈಂಡಲ್ಲಿ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ ಈ ಡಿಸೈನು ಈ ನೆಕ್ ಅಂತ. ಬೈ ಚಾನ್ಸ್ ಏನಾದರೂ ಕಸ್ಟಮರ್ ನಿಮಗೆ ಯು ಶೇಪಲ್ಲಿ ನಿಮ್ಮ ಇಷ್ಟ ಬಂದು ಡಿಸೈನ್ ಮಾಡಿ, ಈ ರೇಂಜಲ್ಲಿ ನಮಗೆ ಡಿಸೈನ್ನ ಮಾಡಿಕೊಡಿ, 1500 ಒಳಗಡೆ ನಮಗೆ ಡಿಸೈನ್ ಮಾಡಿಕೊಡಿ ಅಂದಾಗ ನೀವು ಅದನ್ನ ಯೋಚನೆ ಮಾಡಿ ಯಾವ ಡಿಸೈನ್ ವರ್ಕ್ ಮಾಡಬೇಕು ಅನ್ನೋದನ್ನು ನೀವು ಫಿಕ್ಸ್ ಮಾಡ್ಕೋಬೇಕು. ಅದರದ್ದು ಸ್ಕೆಚಿಂಗ್ನ ಮಾಡ್ಕೋಬೇಕು. ಸ್ಕೆಚಿಂಗ್ ಅಂದರೆ ಈಗ ಜಸ್ಟ್ ಬೀಡ್ಸ್ ವರ್ಕ್ ಅಂದರೆ ನಿಮಗೆ ಟ್ರೇಸಿಂಗ್ ಏನು ಬರಲ್ಲ. ಅದು ಬಿಟ್ಟು ನಿಮಗೆ ಸಿಲ್ಕ್ ವರ್ಕು, ಫ್ಲವರ್ಸ್ ಬರುತ್ತೆ, ಡಿಸೈನ್ಸ್ ಬರುತ್ತೆ, ಸ್ಲೀವ್ಸ್ ಎಲ್ಲ ಹೆವಿ ವರ್ಕ್ ಇದೆ ಅಂತಂದರೆ ನಿಮಗೆ ಸ್ಕೆಚಿಂಗ್ ಬರುತ್ತೆ. ಆ ಸ್ಕೆಚಿಂಗ್ನ ನೀವು ಮಾಡ್ಕೋಬೇಕು. ನೆಕ್ಸ್ಟು ಟ್ರೇಸಿಂಗ್ ಅಂದರೆ ಆ ಸ್ಕೆಚಿಂಗ್ ಏನು ಮಾಡಿರ್ತೀರಾ ನೀವು, ಡೈರೆಕ್ಟ್ ಬ್ಲೌಸ್ ಪೀಸ್ ಮೇಲಾದರೂ ಮಾಡಿರ್ತೀರಾ, ಇಲ್ಲ ವೈಟ್ ಶೀಟ್ ಏನು ಬಟರ್ ಶೀಟ್ ಅಂತ ನಾವು ಕರಿತೀವಿ, ಟ್ರೇಸಿಂಗ್ ಶೀಟ್, ಅದರಲ್ಲಿ ಮಾಡಿಕೊಂಡು ಅದನ್ನು ನಾವು ನೆಕ್ಸ್ಟ್ ಬ್ಲೌಸ್ ಪೀಸ್ ಮೇಲೆ ಟ್ರೇಸ್ ಮಾಡ್ಬೋದು. ಸೊ ಅದನ್ನು ನಾವು ಟ್ರೇಸಿಂಗ್ ಅಂತ ಕರಿತೀವಿ. ಸೊ ಇವತ್ತು ನಾನು ಇಷ್ಟು ಟಾಪಿಕ್ಸ್, ಬ್ಲೌಸ್ ಮಾರ್ಕಿಂಗ್, ಪ್ಲಾನಿಂಗ್, ಡಿಸೈನ್, ಸ್ಕೆಚಿಂಗ್, ಎಂಬ್ರಾಯ್ಡ್ರಿ ಆ್ಯಂಡ್ ಟ್ರೇಸಿಂಗ್, ಇಷ್ಟನ್ನು ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನೀವು ಇದನ್ನೆಲ್ಲ ಲಿಸ್ಟ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ನಿಮಗೂ ಈಸಿ ಅನಿಸುತ್ತೆ, ನೆಕ್ಸ್ಟ್ ಕನ್ಫ್ಯೂಷನ್ಸ್ ಇರಲ್ಲ. ಸೊ ಫಸ್ಟ್ ಬಂದು ಬ್ಲೌಸ್ ಮಾರ್ಕಿಂಗ್. ನಾನು ಆಲ್ರೆಡಿ ಹೇಳಿದಾಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬ್ಲೌಸ್ ಫ್ಯಾಬ್ರಿಕ್ ಡೀಟೇಲ್ಸ್ನ ಫಸ್ಟ್ ನೀವು ಕಲೆಕ್ಟ್ ಮಾಡ್ಕೋಬೇಕಂದ್ರೆ ಪ್ಯೂರ್ ಸಿಲ್ಕ್ ಆಗಿರ್ಬೋದು, ರಾ ಸಿಲ್ಕ್ ಆಗಿರ್ಬೋದು, ಅಥವಾ ಸ್ಯಾರಿದು ಬ್ಲೌಸಸ್ ಆಗಿರ್ಬೋದು. ಪ್ಯೂರ್ ಸಿಲ್ಕ್ ಅಂತಂದ್ರೆ ನಿಮ್ಗೆ ಗೊತ್ತು, ಮೈಸೂರು ಸಿಲ್ಕ್ ಅಥವಾ ರೇಷ್ಮೆ ಸೀರೆಗಳು ಬರುತ್ತಲ್ವ, ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ರಾ ಸಿಲ್ಕ್ ಅಂತ ಅಂದ್ರೆ ನಿಮಗೆ ಮಾರ್ಕೆಟಲ್ಲಿ 300 ಆ ರೇಂಜಿಗೆ ಸಿಗುತ್ತೆ. ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ, ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲ ಸ್ಯಾರಿಗಳಲ್ಲೇನೆ ಬ್ಲೌಸ್ ಪೀಸ್ ಬರುತ್ತೆ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸ್ಯಾರಿಲೂ ಬ್ಲೌಸ್ ಪೀಸಲ್ಲಿ ನಿಮಗೆ ತುಂಬ ಡಿಫ್ರೆನ್ಸ್ ಬರುತ್ತೆ. ಈಗ 250-300 ಸ್ಯಾರೀಸ್ಗೆಲ್ಲ ಬಾರ್ಡರ್ ಸೀರೆ ಇದೆ, ಅದಕ್ಕೆ ಮಾಡ್ಕೊಡಿ ಅಂದರೆ ನೀವು ಮಾಡೋಕ್ಕಾಗಲ್ಲ. ಫಸ್ಟು ನೀಡಲ್ಲ ನೀವು ವರ್ಕ್ ಮಾಡಿ, ನೀಡಲಲ್ಲಿ ನಿಮಗೆ ಕಂಫರ್ಟಬಲ್ ಇದೆ ಅಂತ ಅಂದರೆ ನೀವು ವರ್ಕ್ ಮಾಡ್ಬೋದು. ಇಲ್ಲ ಅಂತಂದರೆ ಎಲ್ಲ ಸ್ಯಾರಿ ಬ್ಲೌಸ್ಗೂ ನೀವು ವರ್ಕ್ ಮಾಡೋಕ್ಕೆ ಆಗಲ್ಲ. ನೆಕ್ಸ್ಟ್ ಬಂದು ಸಿಲ್ಕ್ ಕಾಟನ್ ಅಂದರೆ ನಾನು ಹೇಳಿದ್ದೆ, ಈಗ ಪ್ಯಾಕೆಟಲ್ಲಿ ನಿಮಗೆ ರಾ ಸಿಲ್ಕ್ ಕ್ಲಾತ್ಗಳನ್ನ ಕೊಡ್ತಾರೆ, ಅರೌಂಡ್ 30 or 40 ರುಪೀಸ್ ತಗೊಂಡು. ಅದು ನಿಮಗೆ ಯೂಸ್ ಆಗಲ್ಲ, ಸೊ ಅದನ್ನು ಯೂಸ್ ಮಾಡಬೇಡಿ. ಸೊ ಇದಿಷ್ಟು ಬ್ಲೌಸ್ ಮಾರ್ಕಿಂಗ್, ಯಾವ ಫ್ಯಾಬ್ರಿಕ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದಾಯಿತು. ಇದಕ್ಕೆ ಲಾಸ್ಟ್ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಬ್ಲೌಸ್ ಮಾರ್ಕಿಂಗು, ಮೆಟೀರಿಯಲ್ಸ್ ಏನೇನು ಬೇಕು ಅಂದರೆ, ಈಗ ಕಸ್ಟಮರು ನಿಮಗೆ ಬ್ಲೌಸ್ನ ಕೊಟ್ಟಿದ್ದಾರೆ, ಆ ಬ್ಲೌಸ್ನ ನೀವು ವರ್ಕ್ ಮಾಡಬೇಕು. ಇವಾಗ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ, ಆ ಅಳತೆ ಬ್ಲೌಸ್ ಪ್ರಕಾರ ನೀವು ವರ್ಕ್ ಮಾಡಬೇಕು. ಸೊ ಅಳತೆ ಬ್ಲೌಸ್ನ ಇಟ್ಕೊಂಡು ಹೇಗೆ ಮಾರ್ಕ್ ಮಾಡೋದು ಅದು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ನಿಮಗೆ ಡಿಫ್ರೆಂಟ್ ಶೇಪ್ಸ್ಗಳು ಬಂದರೆ ಹೇಗೆ ವರ್ಕ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಅಂತ ಅಂದರೆ, ಸ್ಕೇಲ್ ಬೇಕು, ಲಾಂಗ್ ಅಥವಾ ಶಾರ್ಟ್ ಸ್ಕೇಲ್, ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ. ಲಾಂಗ್ ಅಥವಾ ಶಾರ್ಟ್ ಸ್ಕೇಲ್ ಬೇಕು. ಗ್ಲಾಸ್ ಮಾರ್ಕಿಂಗ್ ಪೆನ್ಸಿಲ್, ಯೆಲ್ಲೋ ಅಥವಾ ವೈಟ್ ಕಲರ್. ನೆಕ್ಸ್ಟ್ ನಾನು ನಿಮಗೆ ಇದನ್ನ ಮಾಡಿ ತೋರಿಸ್ಬೇಕಾದ್ರೆ ಹೇಳ್ತೀನಿ, ಅಥವಾ ಒಂದು ನಿಮಿಷ. ಈ ಥರ ಸ್ಮಾಲ್ ಸ್ಕೇಲ್, ಇದರಲ್ಲೇ ಲಾಂಗ್ ಸ್ಕೇಲ್ ಬರುತ್ತೆ. ನಿಮ್ಮ ಹತ್ರ ಅವೈಲೇಬಲ್ ಇದೆ ಅಂದರೆ ಈ ಥರ ಟ್ರಯಾಂಗಲ್ ಸಿಗುತ್ತೆ ನಿಮಗೆ ಬುಕ್ ಸ್ಟೋರ್ಸ್ಗಳಲ್ಲಿ, ಅದನ್ನು ತಗೋಬೋದು. ಇದು ಬಂದು ನಿಮಗೆ ಸ್ಲೀವ್ಸ್ ಮಾರ್ಕಿಂಗ್ ಕರ್ವ್ ಸ್ಕೇಲ್ ಸಿಗುತ್ತೆ ನಿಮಗೆ ಎಲ್ಲ ಈ ಕ್ಲಾತ್ ಅಂಗಡಿ, ಟೈಲರಿಂಗ್ ಶಾಪ್ಗಳಲ್ಲೂ ಇದು ಸಿಗುತ್ತೆ. ಅರೌಂಡ್ 35 or 40 ರುಪೀಸ್ ಆಗುತ್ತೆ. ತುಂಬ ಯೂಸ್ ಆಗುತ್ತೆ ಇದು ನಿಮಗೆ ಶೇಪ್ಗಳನ್ನ ಮಾರ್ಕ್ ಮಾಡೋಕ್ಕೆ. ಸೊ ಇದನ್ನು ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇದು ಶಾರ್ಟ್ ಸ್ಕೇಲ್ ಆಯ್ತು. ಇದರಲ್ಲಿ ನಿಮಗೆ ಲಾಂಗ್ ಸ್ಕೇಲ್ ಬೇಕಂದ್ರೆ ನೀವು ಲಾಂಗ್ ಸ್ಕೇಲ್ ತಗೋಬಹುದು. ನೆಕ್ಸ್ಟ್ ಬಂದು ಗ್ಲಾಸ್ ಮಾರ್ಕಿಂಗ್ ಪೆನ್ಸಿಲ್. ಗ್ಲಾಸ್ ಮಾರ್ಕಿಂಗ್ ಪೆನ್ಸಿಲಲ್ಲಿ
2 ಥರ ಪೆನ್ಸಿಲ್ ಬರುತ್ತೆ. ಒಂದು ವೈಟ್ ಮತ್ತು ಎಲ್ಲೋ ನಾನು ನಿಮಗೆಲ್ಲ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ಪ್ರೊವೈಡ್ ಮಾಡಿದ್ದೀನಿ. ಅದು ಬಿಟ್ಟರೆ ಈ ಥರ ವೈಟ್ ಬರುತ್ತೆ. ವೈಟ್ ಅಥವಾ ಎಲ್ಲೋ ಎರಡರಲ್ಲಿ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಬಟ್ ಇದರಲ್ಲಿ ಜಾಸ್ತಿ ಡಾರ್ಕ್ ಆಗಿ ಫೋರ್ಸ್ ಹಾಕಿ ಮಾರ್ಕ್ನ ಮಾಡಬೇಡಿ, ಎರೇಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಇದನ್ನು ನೀವು ಗ್ಲಾಸ್ ಮಾರ್ಕಿಂಗ್ ಪೆನ್ಸಿಲ್ನ ಕೂಡ ಯೂಸ್ ಮಾಡ್ಬೋದು. ಇದು ಬಿಟ್ಟು ಟೈಲರಿಂಗ್ ಅವ್ರಿಗೆ ಗೊತ್ತಿರುತ್ತೆ TC ಚಾಕ್ ಅಂದ್ರೆ ಏನು ಅಂತ. ಈ ಮಾರ್ಕಿಂಗ್ ಚಾಕ್ ಪೀಸ್ಗಳು ಸಿಗುತ್ತೆ ಈ ಥರ ನಿಮಗೆ, ಇದನ್ನ ಕೂಡ ಯೂಸ್ ಮಾಡ್ಬೋದು. ಇದು ಬಿಟ್ಟರೆ ನಿಮಗೆ ಬ್ಲ್ಯಾಕ್ ಬೋರ್ಡ್ ಚಾಕ್ ಸಿಗುತ್ತೆ, ಅಂದರೆ ಸೀಮೆ ಸುಣ್ಣ ಅಂತ ಏನು ಕರಿತೀವಿ ನಾವು, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಅದು ಬಿಟ್ಟು ನೆಕ್ಸ್ಟ್ ಬಂದು ನಿಮಗೆ ವೈಟ್ ಚಾರ್ಟ್ ಅವ್ರ ಕ್ಯಾಲೆಂಡರ್ ಪೇಪರ್. ಇವಾಗ ಬ್ಲೌಸ್ ನೀವು ಟ್ರೇಸ್ ಮಾಡ್ತೀವಿ, ಅವ್ರು ಯಾವ ಶೇಪ್ ಕೊಟ್ಟಿದ್ರು, ಫಸ್ಟ್ ನಾವು ಅದನ್ನು ವೈಟ್ ಕಲರ್ ಕಾರ್ಬನ್ ಶೀಟ್ ಮೇಲೆ ಮಾರ್ಕ್ ಮಾಡಿಕೊಂಡು ಆಮೇಲೆ ಅದನ್ನ ಟ್ರೇಸ್ ಮಾಡ್ತೀವಿ ಅಂತೀರಲ್ವ. ಸೊ ಅದಕ್ಕೆ ನೀವು ಕ್ಯಾಲೆಂಡರ್ ಪೇಪರ್ಗಳನ್ನ ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ವೈಟ್ ಕಲರ್ ಚಾರ್ಟ್ ಯಾವುದಾದ್ರೂ ಇದ್ರೆ, ಅಥವಾ ನಿಮಗೆ ಈ ಬುಕ್ ಸ್ಟೋರ್ಗಳಲ್ಲೂ ಸಿಗುತ್ತೆ ರ್ಯಾಪರ್ ಟೈಪ್ ನಿಮಗೆ ಮಾರ್ಕಿಂಗಿಗೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಮೆಷರ್ಮೆಂಟ್ ಟೇಪು. ಇದು ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ. ಮೆಷರ್ಮೆಂಟ್ ಟೇಪ್ ಮತ್ತು ಗುಂಡ್ ಸೂಜಿ ಸೆಕ್ಯೂರ್ ಮಾಡೋಕ್ಕೆ. ಗುಂಡ್ ಸೂಜಿ ಎಲ್ರಿಗೂ ಗೊತ್ತಿರುತ್ತೆ, ನಾನು ಅದು ಮಾರ್ಕ್ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಸೊ ಇದಿಷ್ಟು ಆದಮೇಲೆ ನೆಕ್ ಪ್ಯಾಟ್ರನ್ ಯಾವ್ದ್ಯಾವ್ದು ಬರುತ್ತೆ ನಿಮಗೆ. ಇದರಲ್ಲಿ ಮೋಸ್ಟ್ ರೆಕಮೆಂಡೆಡ್ ಅಂದರೆ ಎಲ್ಲ ಕ್ಲೈಂಟ್ಗಳು ಕೇಳೋದು ಯೂನೆಕ್ ಅಥವಾ ಪಾಟ್ ನೆಕ್. ಯೂನೆಕ್ ನಿಮಗೆ ಗೊತ್ತೇ ಇರುತ್ತೆ, ಇಲ್ಲೇನು ಕಾಣಿಸ್ತಾ ಇದೆ ಫಸ್ಟ್ ಒನ್, ಇದು ಯೂನೆಕ್. ಕಸ್ಟಮರ್ಸ್ ಆಲ್ಮೋಸ್ಟ್ ಕೇಳೋದು ಯೂನೆಕ್ ಬಿಟ್ಟರೆ ನಿಮ್ಮ ಹತ್ರ ಪಾಟ್ ನೆಕ್ ಬ್ಯಾಕ್ ಸೈಡ್ ಕಂಪ್ಲೀಟ್ ಕ್ಲೋಸ್ ಇರಬೇಕು, ಇಲ್ಲ ಅಂತಂದ್ರೆ ಮಧ್ಯ ಟ್ಯಾಗ್ ಮಾಡೋ ರೀತಿ ಇರಬೇಕು ಅಂತ ಕೇಳ್ತಾರೆ. ಇಲ್ಲಿ ಮಧ್ಯ ಏನಿರುತ್ತೆ ಇಲ್ಲಿ ಟ್ಯಾಗ್ ಮಾಡೋ ರೀತಿ ಇರಬೇಕು ಅಂತ ಕೇಳ್ತಾರೆ. ಸೊ ಇದೆರಡು ಕಾಮನ್ ಮತ್ತೆ ಹೈಲಿ ರೆಕಮೆಂಡೆಡ್. ಇದನ್ನೇ ಜಾಸ್ತಿ ಕೇಳೋದು, ಯೂನೆಕ್ ಮತ್ತೆ ಪಾಟ್ ನೆಕ್. ಇದಾದ್ಮೇಲೆ ಇದನ್ನ ಬಿಟ್ಟು ನಮಗೆ ಬೋಟ್ ನೆಕ್ ಕೇಳ್ಬೋದು, ಯು ಪಾಯಿಂಟ್ ನೆಕ್ ಕೇಳ್ಬೋದು, ಸ್ಕಲಾಪ್ ನೆಕ್ ಕೇಳ್ಬೋದು, ಸ್ವೀಟ್ ಹಾರ್ಟ್ ನೆಕ್ ಕೇಳ್ಬೋದು, ಕೀ ಹೋಲ್ ನೆಕ್ ಕೇಳ್ಬೋದು. ಇದೇ ತರ ತುಂಬಾನೇ ವೆರೈಟೀಸ್ ಇದೆ. ನಾನು ಅದೆಲ್ಲ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ, ಹೇಗೆ ಮಾರ್ಕ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಬಂದು ಬ್ಲೌಸ್ ಮಾರ್ಕಿಂಗ್. ನೀವು ಡೈರೆಕ್ಟ್ ಆಗಾದ್ರೂ ಬ್ಲೌಸ್ ಮೇಲೆ ಮಾರ್ಕ್ನ ಮಾಡ್ಬೋದು. ಅದೇ ನಾನು ಹೇಳ್ದಾಗೆ ಬ್ಲೌಸ್ ಪೀಸ್ ಕೊಟ್ಟರು ಡೈರೆಕ್ಟ್ ಆಗಿ ನೀವು ಬ್ಲೌಸ್ ಪೀಸ್ ಮೇಲೆ ವರ್ಕ್ ಮಾಡಿ, ಬೀಡ್ಸ್ ವರ್ಕ್ ಆದ್ರೆ ಡೈರೆಕ್ಟ್ ಆಗಿ ಮಾಡ್ಬಿಡ್ಬೋದು. ಅದಕ್ಕೆ ನೀವು ಟ್ರೇಸಿಂಗ್ ಏನು ಬೇಕಾಗಿರಲ್ಲ. ಅದು ಬಿಟ್ರೆ ಪೇಪರ್ ಕಟ್ ಮಾರ್ಕಿಂಗ್ ಅಂದ್ರೆ ಪೇಪರಲ್ಲಿ ನೀವು ಈ ನ್ಯೂಸ್ ಪೇಪರ್ ಆಗಿರ್ಬೋದು ಯಾವ್ದಾದ್ರು ಒಂದರಲ್ಲಿ ಶೇಪ್ನ ಕಟ್ ಮಾಡಿಕೊಂಡು ಆ ಶೇಪ್ನ ಬಟ್ಟೆ ಮೇಲೆ ಇಟ್ಟು ಅದು ಕೂಡ ಮಾರ್ಕ್ ಮಾಡ್ಬೋದು. ಡೈರೆಕ್ಟ್ ಬಟರ್ ಶೀಟ್ ಮಾರ್ಕಿಂಗ್ ಅಂತ ಅಂದ್ರೆ ಈಗ ಬಟರ್ ಶೀಟ್ ಏನಿದೆ ಅದ್ರ ಮೇಲೆ ಮಾರ್ಕ್ ಮಾಡಿ ಅದನ್ನ ತೆಗೆದು ಬ್ಲೌಸ್ ಪೀಸ್ ಮೇಲೆ ಇಟ್ಟು ಮಾರ್ಕ್ ಮಾಡ್ಬೋದು. ಅದು ಬಿಟ್ಟು ರೀಸೈಜ್ ಸ್ಲೀವ್ಸ್ ಅಂದ್ರೆ ಇವಾಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಲಾಂಗ್ ಸ್ಲೀವ್ ಅಳತೆ ಬ್ಲೌಸ್ ಕೊಟ್ಟು ಅದನ್ನ ಶಾರ್ಟ್ ಸ್ಲೀವ್ ಆಗಿ ಕನ್ವರ್ಟ್ ಮಾಡಿ ಅಂತಾರೆ, ಇಲ್ಲ ಶಾರ್ಟ್ ಸ್ಲೀವ್ ಬ್ಲೌಸ್ನ ಕೊಟ್ಟು ಅದನ್ನ ಲಾಂಗ್ ಸ್ಲೀವ್ ಆಗಿ ಕನ್ವರ್ಟ್ ಮಾಡಿ ಅಂತ ಕೇಳ್ತಾರೆ. ಸೊ ಅದು ಹೇಗೆ ಮಾಡೋದು ಅನ್ನೋದನ್ನ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕಸ್ಟಮೈಸ್ ದ ನೆಕ್ ಇನ್ ಡಿಫ್ರೆಂಟ್ ಪ್ಯಾಟರ್ನ್ ಅಂತ ಅಂದ್ರೆ ಅವ್ರು ಯು ನೆಕ್ ಅಲ್ಲಿ ನಿಮಗೆ ಅಳತೆ ಬ್ಲೌಸ್ನ ಕೊಟ್ಟಿರ್ತಾರೆ. ನಂಗೆ ಇದು ಬೇಡ, ಇದರಲ್ಲಿ ನನಗೆ ಪಾಟ್ ನೆಕ್ ಬೇಕು, ಪಾಯಿಂಟೆಡ್ ನೆಕ್ ಬೇಕು, ವಿ ಶೇಪ್ ಬೇಕು, ಹಾರ್ಟ್ ನೆಕ್ ಬೇಕು, ಆ ಥರ ಕೇಳ್ತಾರೆ. ಸೊ ಅದು ಹೇಗೆ ನೀವು ಕಸ್ಟಮೈಸ್ ಮಾಡೋದು ಅದನ್ನು ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಬಂದು ಪ್ಲಾನಿಂಗ್ ಡಿಸೈನ್. ಇಲ್ಲೇನು ಸೆಕೆಂಡ್ ಪಾಯಿಂಟ್ ಹೇಳಿದೆ ಪ್ಲಾನಿಂಗ್ ಡಿಸೈನ್ ಅಂತ. ಪ್ಲಾನಿಂಗ್ ಡಿಸೈನ್ ಅಂತ ಅಂದರೆ ಫಸ್ಟು ಯಾರೇ ಆಗಲಿ ಕಸ್ಟಮರ್ ನಿಮಗೆ ಆರ್ಡರ್ ಕೊಟ್ಟಾಗ ಒಂದು ಬುಕ್ ಇಟ್ಕೊಳ್ಳಿ. ಆ ಬುಕ್ಕಲ್ಲಿ ಬರ್ಕೊಳ್ಳಿ ಯಾವ ಶೇಪಲ್ಲಿ ಆರ್ಡರ್ನ ಕೊಟ್ಟಿದ್ದಾರೆ, ನಮಗೆ ಎಷ್ಟು ರೇಟಲ್ಲಿ ಆರ್ಡರ್ನ ಕೊಟ್ಟಿದ್ದಾರೆ, ಬ್ಯಾಕ್ ಶೇಪ್ ಯಾವುದು, ಬ್ಯಾಕ್ ನೆಕ್ ಶೇಪ್ ಯಾವುದು, ಫ್ರಂಟ್ ನೆಕ್ ಶೇಪ್ ಯಾವುದು, ಈ ಥರ ನೀವು ಬರ್ಕೊಳ್ಳೋದ್ರಿಂದ ನಿಮಗೆ ಕನ್ಫ್ಯೂಷನ್ಸ್ ಆಗಲ್ಲ. ನೆಕ್ನ ಮರ್ತ್ಬಿಟ್ಟು ಈಗ ಅವ್ರು ಪಾಟ್ ನೆಕ್ ಹೇಳಿದ್ರು, ನೀವು ಯಾವುದೋ ಟೆನ್ಷನಲ್ಲಿ ಮರ್ತದನ್ನ ಯು ನೆಕ್ ಮಾಡಲ್ಲ. ಸೊ ಮುಂಚೆನೇ ಈ ಥರ ಡ್ರಾ ಮಾಡ್ಕೊಳ್ಳೋದ್ರಿಂದ ಅವ್ರು ಏನು ಕಸ್ಟಮೈಸೇಷನ್ ಹೇಳಿರ್ತಾರೆ, ಏನೇನು ಚೇಂಜಸ್ ಹೇಳಿರ್ತಾರೆ ಅದು ನೀವು ಮುಂಚೆನೇ ಈ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಆಮೇಲೆ ಪ್ರಾಬ್ಲಮ್ಸ್ಗಳು ತಪ್ಪುತ್ತೆ. ಸೊ ಇದು ಪ್ಲಾನಿಂಗ್ ಡಿಸೈನ್. ನೆಕ್ಸ್ಟ್ ಬಂದು ಸ್ಕೆಚಿಂಗ್, ಎಂಬ್ರಾಯ್ಡ್ರಿ, ಇದನ್ನ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಅದಾದಮೇಲೆ ಟ್ರೇಸಿಂಗ್. ಇದು 4 ಟಾಪಿಕ್ ನಾನು ಇವಾಗ ಕವರ್ ಮಾಡ್ತೀನಿ. ಸೊ ಫಸ್ಟ್ ಬಂದು ಇವಾಗ ಬ್ಲೌಸ್ ಮಾರ್ಕಿಂಗಲ್ಲಿ ಬ್ಲೌಸ್ ಮಾರ್ಕಿಂಗಾಗಿ ಯಾವ ಕ್ಲಾತ್ ಸೆಲೆಕ್ಟ್ ಮಾಡ್ಬೇಕಂತ ನಾನು ಎಕ್ಸ್ಪ್ಲೇನ್ ಮಾಡಾಗಿದೆ. ನೆಕ್ಸ್ಟ್ ಈಗ ಮೆಟೀರಿಯಲ್ಸು ಏನೇನು ಬೇಕೋ ಅದು ತೋರಿಸಿದ್ದೀನಿ. ಈಗ ನೆಕ್ ಪ್ಯಾಟರ್ನ್ ಹೇಗೆ ಡ್ರಾ ಮಾಡೋದು ಅನ್ನೋದು ಬಟರ್ ಶೀಟಲ್ಲಿ ನಾನು ಡ್ರಾ ಮಾಡಿ ತೋರಿಸ್ತೀನಿ. ಇದು ಬಂದು ನಿಮಗೆ ನೀವಿಲ್ಲಿ ನೋಡ್ಬೋದು,
ನಾನು ಈ ಫೋಟೋಸ್ನ ಡ್ರೈವಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ನೀವು ಅದ್ರಲ್ಲಿ ನೋಡಿಕೊಂಡು ಇಲ್ಲೇನು ನಾನು ನೇಮ್ಸ್ ಬರ್ದಿದ್ದೀನಿ ಯಾವ್ಯಾವ ನೆಕ್ಗೆ ಯಾವ್ದ್ಯಾವುದು ಅಂತ ನೀವು ಅದನ್ನ ಬರ್ಕೋಬೋದು. ಸೊ ನಿಮ್ಗೆ ನೆಕ್ಸ್ಟ್ ಈಸಿ ಆಗುತ್ತೆ. ಕಸ್ಟಮರ್ ಯಾವುದಾದ್ರೂ ಡಿಫ್ರೆಂಟ್ ಶೇಪ್ಗಳ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಥವಾ ಬೇರೆ ಶೇಪ್ ಇದ್ರೆ ಹೇಳಿ ಅಂತಾರೆ, ಆವಾಗ ನೀವು ಇದನ್ನು ತೋರಿಸಿ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಫಸ್ಟ್ ಬಂದು ಇದು ಯೂನೆಕ್, ಎಲ್ರಿಗೂ ಗೊತ್ತಿರುತ್ತೆ ಕಾಮನ್ ಯೂನೆಕ್. ಬ್ಲೌಸ್ಗಳಿಗೆ ಬ್ಯಾಕ್ ಸೈಡು ಬ್ರಾಡ್ ಆಗಿ ಏನು ಯೂನೆಕ್ ಕೊಡ್ತೀವಿ ಅದು ಮೋಸ್ಟ್ ರೆಕಮೆಂಡೆಡ್. ಇದು ಇನ್ನೊಂದು ನೀವೇನು ಅಬ್ಸರ್ವ್ ಮಾಡ್ಬೇಕಂತ ಅಂದರೆ ಏಜ್ ಆಗಿರೋರ್ಗಾದ್ರೆ ಬ್ರಾಡ್ನೆಸ್ ಸ್ವಲ್ಪ ಕಡಿಮೆ ಇಡ್ಬೋದು. ಈಗ ಚಿಕ್ಕ ಏಜ್ 22, 30, 35 ಇದ್ದಾರೆ ಅಂತ ಅಂದರೆ ತುಂಬಾ ಚಿಕ್ಕ ಇಡೋಕೆ ಹೋಗಬೇಡಿ, ಅವ್ರಿಗೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಅಕಸ್ಮಾತ್ ಅವರೇ ಏನಾದರೂ ನಮಗೆ ಜಾಸ್ತಿ ಬ್ರಾಡ್ ಬೇಡ ಅಂದರೆ ಕಮ್ಮಿ ಇಡಿ. ಅಕಸ್ಮಾತ್ ಏನಾದ್ರು ಕ್ಲೈಂಟ್ ಏನೇ ಇಲ್ಲ ನಮಗೆ ಚೆನ್ನಾಗಿ ಫಿಟ್ಟಾಗಿ ಕ್ಲೀನಾಗಿ ಕೂರ್ಬೇಕಂದ್ರೆ ಸ್ವಲ್ಪ ಬ್ರಾಡ್ ಜಾಸ್ತಿನೇ ಇಡಿ. ಸೊ ಇದು ಬಂದು ಯೂನೆಕ್ ಅಲ್ಲೇನೆ ಇದು ನೆಟ್ ಅಟ್ಯಾಚ್ ಮಾಡ್ತೀವಿ ಬ್ಯಾಕ್ ಸೈಡು. ಈ ಯೂನೆಕ್ ಏನಿದೆ ಇಲ್ಲಿಗೆ ಮಾತ್ರ ನೆಟ್ ಅಟ್ಯಾಚ್ ಮಾಡಿ ಇಲ್ಲಿ ಸುತ್ತ ಡಿಸೈನ್ ಏನು ಬರುತ್ತೆ ಅದು ನೀವು ಆಲ್ಮೋಸ್ಟ್ ನೋಡಿರ್ತೀರಾ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಯೂನೆಕ್ ಅಲ್ಲೇನೆ ಬ್ಯಾಕ್ ಸೈಡ್ ಇಲ್ಲಿ ನೆಟ್ ಅಟ್ಯಾಚ್ ಮಾಡಿ ಇಲ್ಲಿ ಕೀ ಹೋಲ್ ಟೈಪ್ ಕೊಡ್ತೀವಿ. ಸೊ ಇಲ್ಲಿ ಕೀ ಹೋಲ್ ಟೈಪ್ ಕೊಟ್ಟು ಇಲ್ಲಿ ಓಪನ್ ಇರುತ್ತೆ, ಇಲ್ಲಿ ನೆಟ್ಟೆಡ್ ಬರುತ್ತೆ, ಇಲ್ಲಿ ಮಾಮೂಲಿ ಬ್ಲೌಸ್ ಪೀಸ್ ಇರುತ್ತೆ. ಸೊ ಇದು ಕೂಡ ನೀವು ವರ್ಕ್ ಮಾಡ್ಬೋದು, ಇಲ್ಲೆಲ್ಲ ವರ್ಕ್ ಮಾಡ್ಬೋದು. ನಾನು ತೋರಿಸ್ತೀನಿ ನಿಮಗೆ ರೆಫರೆನ್ಸ್ ಪಿಕ್ಚರ್ ಇದ್ರ ಜೊತೆಗೇನೆ. ನೆಕ್ಸ್ಟ್ ಬಂದು ಬೆಲ್ಟ್. ಯೂನೆಕ್ ಆದಮೇಲೆ ಮೇಲ್ಗಡೆ ಒಂದು ಬೆಲ್ಟ್ ಹಾಕಿ ಅಲ್ಲಿಗೆ ಒಂದು ಹ್ಯಾಂಗಿಂಗ್ಸ್ನ ಹಾಕ್ತಾರೆ. ನೀವು ಆಲ್ಮೋಸ್ಟ್ ನಾರ್ಮಲ್ ಬ್ಲೌಸಲ್ಲಿ ಕೂಡ ಎಂಬ್ರಾಯ್ಡ್ರಿ ಇಲ್ಲದೆ ಇರೋ ಬ್ಲೌಸಲ್ಲಿ ಕೂಡ ಇದು ನೀವು ನೋಡಿರ್ಬೋದು. ನೆಕ್ಸ್ಟ್ ಬಂದು ಪಾಟ್ ನೆಕ್ಕು. ಇದು ಫುಲ್ಲು ಇಲ್ಲಿ ಮೇಲ್ಗಡೆ ಏನಿದೆ ಕನೆಕ್ಟ್ ಆಗಿರುತ್ತೆ, ಎಲ್ಲೂ ಜಾಯಿಂಟ್ ಇರಲ್ಲ. ಸೊ ಇದು ಪಾಟ್ ನೆಕ್ಕು. ಇದು ಬಂದು ಕೀ ಹೋಲ್ ನೆಕ್, ಅಂದರೆ ನಿಮಗೆ ರೌಂಡ್ ಬರಲ್ಲ, ಇದು ಸ್ವಲ್ಪ ಶೇಪಲ್ಲಿ ಬರುತ್ತೆ. ಕೀ ಹೋಲ್ ಶೇಪಲ್ಲಿ ಸ್ವಲ್ಪ ರೌಂಡ್ ಆಗಿ ಬರುತ್ತೆ, ಇದರಷ್ಟು ಬ್ರಾಡ್ ಬರಲ್ಲ, ಬ್ರಾಡ್ ಕಮ್ಮಿ ಬರುತ್ತೆ. ನೆಕ್ಸ್ಟ್ ಇದು ಬಂದು ಡೈಮಂಡ್ ಪಾಟ್ ನೆಕ್, ಅಂದರೆ ಮೇಲ್ಗಡೆ ಫುಲ್ ಕನೆಕ್ಟ್ ಆಗಿರುತ್ತೆ, ಕೆಳಗಡೆ ಡೈಮಂಡ್ ನೆಕ್ ಬಂದಿರುತ್ತೆ ನಿಮಗೆ. ಅದು ಬಿಟ್ಟು ಪಾಟ್ ನೆಕ್ಕಲ್ಲೇ ನಾಟ್ ಹಾಕೋದು, ಅಂದರೆ ಇಲ್ಲಿ ಟೈ ಬರುತ್ತೆ, ಅಂದರೆ ಇಲ್ಲಿ ಕಟ್ಟೋದು ಬರುತ್ತೆ. ಪಾಟ್ ನೆಕ್ಕಲ್ಲೇ ಇಲ್ಲಿ ನಾಟ್ನ ಹಾಕಿ ನೀವು ಕಟ್ಬೋದು. ನೆಕ್ಸ್ಟ್ ಬಂದು ವಿ ನೆಕ್ಕು. ನೀವು ಈಗ ನೋಡಿರ್ತೀರ ಟ್ರೆಂಡಿಂಗಲ್ಲಿ ಇದೆ ಇದು ವಿ ನೆಕ್. ಬ್ಯಾಕ್ ಸೈಡ್ ವಿ ನೆಕ್ಕಲ್ಲಿ ವರ್ಕ್ನ ಮಾಡಿಸ್ಕೋತಾರೆ. ಅದು ಬಿಟ್ಟು ವಿ ನೆಕ್ಕನ್ನೇ ಅಂದರೆ ಬ್ಯಾಕ್ ಸೈಡ್ ನೆಟ್ಟೆಡ್ ಅಟ್ಯಾಚ್ ಮಾಡಿ ಕೂಡ ವಿ ನೆಕ್ನ ಮಾಡ್ತಾರೆ. ನೆಕ್ಸ್ಟ್ ಬಂದು ವಿ ನೆಕ್ಕಲ್ಲೇ ವಿತ್ ಕೀ ಹೋಲ್ನ ಅಟ್ಯಾಚ್ ಆಗಿ ಮಾಡೋದು. ಅಂದರೆ ಈಗ ವಿ ನೆಕ್ ಮೇಲ್ಗಡೆ ಬೋಟ್ ನೆಕ್ಕಲ್ಲಿ ಬರುತ್ತೆ, ಮೇಲ್ಗಡೆ ಬೋಟ್ ನೆಕ್ ಬಂದು ಕೆಳಗಡೆ ವಿ ಶೇಪ್ ಬಂದು ಅದರೊಳಗಡೆ ಕೀ ಹೋಲ್ ಬರುತ್ತೆ. ಇದು ಒಂದು ಡಿಸೈನ್. ಅಂದರೆ ಇವಾಗ ಕಸ್ಟಮೈಸೇಷನ್ ತುಂಬಾನೇ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಅಂದರೆ ಓನ್ ಕ್ರಿಯೇಟಿವಿಟಿಲಿ ಮಾಡ್ತಿದ್ದಾರೆ. ಜಾಸ್ತಿ ನಾವು ಯಾವ್ದ್ಯಾವ್ದು ನೋಡಿದೀವಿ, ಯಾವ್ದ್ಯಾವ್ದು ಇವಾಗ ಮಾರ್ಕೆಟಲ್ಲಿ ಇದೆ ಟ್ರೆಂಡಿಂಗ್, ಅದ್ರ ಬಗ್ಗೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಪಾಯಿಂಟೆಡ್ ವ್ಯೂ ನೆಕ್. ಇದು ನೋಡಿರ್ಬೋದು ಆಲ್ಮೋಸ್ಟ್ ನೀವು. ಬ್ಯಾಕ್ ಸೈಡ್ ಇಲ್ಲಿ ಶಾರ್ಪ್ ಯು ಬಂದು ಇಲ್ಲಿ ಶಾರ್ಪ್ ಆಗಿ ಬಂದಿರುತ್ತೆ ಕೆಳಗಡೆ. ನೆಕ್ಸ್ಟ್ ಬಂದು ಟ್ರಯಾಂಗಲ್ ಬೋಟ್ ನೆಕ್ಕು. ಮಾಮೂಲಿ ಹಿಂದೆ ಕನೆಕ್ಟೆಡ್ ಆಗಿರುತ್ತೆ, ಕೆಳಗಡೆ ಟ್ರಯಾಂಗಲ್ ಶೇಪ್ ಬಂದಿರುತ್ತೆ. ಇನ್ ಶೇಪ್ ಟ್ರಯಾಂಗಲ್ ನೆಕ್ಕು, ಅಂದರೆ ಇಲ್ಲಿ ನಿಮಗೆ ಟೈ ಬರುತ್ತೆ. ಇಲ್ಲೇನಿದೆ ಇಲ್ಲಿ ಟೈ ಬರುತ್ತೆ, ಇಲ್ಲಿ ಕೆಳಗಡೆ ನಿಮಗೆ ಟ್ರಯಾಂಗಲ್ ಶೇಪಲ್ಲಿ ಡಬಲ್ ಟ್ರಯಾಂಗಲ್ ಶೇಪಲ್ಲಿ ಈ ಥರ ಶೇಪ್ ಬರುತ್ತೆ. ಕಾಣಿಸ್ತಿದೆ ಅನ್ಕೋತೀನಿ. ಇದು ಪಾಯಿಂಟೆಡ್, ಇದು ಟ್ರಯಾಂಗಲ್ ಶೇಪಲ್ಲಿ ಡಬಲ್ ಟ್ರಯಾಂಗಲ್ ಶೇಪಲ್ಲಿ ನೆಕ್ ಬರುತ್ತೆ. ಇದು ಬಂದು ಸ್ಕೆಲಾಪ್ ನೆಕ್ ಅಂತ ನಾನು ಏನು ಹೇಳಿದೆ. ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಒಂದು ಬ್ಲೌಸು, ನೀವು ನೋಡಿರ್ಬೋದು. ಹಿಂದೆ ಹ್ಯಾಂಗಿಂಗ್ಸ್ ಹಾಕು, ಅಂದರೆ ಇಲ್ಲಿ ನೀವು ಈ ಥರ ವರ್ಕ್ ಮಾಡಿ ಆದಮೇಲೆ ಇಲ್ಲೆಲ್ಲ ಎಂಬ್ರಾಯ್ಡ್ರಿ ಮಾಡಿ ಆದಮೇಲೆ ಕೂಡ ಇಲ್ಲಿಗೆ ಈ ಥರ ಹ್ಯಾಂಗಿಂಗ್ಸ್ನ ಅಟ್ಯಾಚ್ ಮಾಡ್ಬೋದು. ಇದು ಸ್ಕೆಲಾಪ್ ನೆಕ್ಕು. ಇದು ಚೆನ್ನಾಗಿ ಕಾಣುತ್ತೆ ನಿಮಗೆ, ಟ್ರೆಂಡಿಂಗಲ್ಲಿದೆ ಇದು ಕೂಡ. ನೆಕ್ಸ್ಟ್ ಇದು ಬಂದು ಟೆಂಪಲ್ ಡಿಸೈನ್. ನೋಡಿರ್ತೀರಾ ಟೆಂಪಲಲ್ಲಿ ಮೇಲ್ಗಡೆ ಏನು ಡಿಸೈನ್ ಇರುತ್ತೆ ಆ ಥರ ಡಿಸೈನೇ ಬ್ಲೌಸ್ ಬ್ಯಾಕ್ ನೆಕ್ಗೆ ಇಲ್ಲಿಗೆ ವರ್ಕ್ ಮಾಡಿಸ್ಕೊಂಡು ಇಲ್ಲಿಗೆ ಹ್ಯಾಂಗಿಂಗ್ ಏನಾಗ್ತಾರೆ ಅದು ಹಾಕ್ಬೋದು, ಇಲ್ಲಾಂದರೆ ಇಲ್ಲಿಗೆ ಈ ಥರ ಕನೆಕ್ಟ್ ಕೂಡ ಮಾಡ್ಬೋದು. ಸೊ ಇದೇನು ನೋಡಿದ್ರಿ, ಇದು ಬಂದು ಸಿಂಪಲ್ ವರ್ಕು ಫಸ್ಟು, ಇದು ಬಂದು ಮೀಡಿಯಮ್ ವರ್ಕು, ನೆಕ್ಸ್ಟ್ ಬಂದು ಬ್ರೈಡಲ್ ವರ್ಕು. ಬ್ರೈಡಲ್ ವರ್ಕ್ ಬಂದು ಅರೌಂಡ್ ನಿಮಗೆ 8 to 8,000 ಎಬೋ ಅಥವಾ 6,000 ಎಬೋ ಬರುತ್ತಲ್ಲ, ಆ ಥರ ಹೆವಿ ವರ್ಕ್ ನಾನು ಇಲ್ಲಿ ತೋರಿಸ್ತಾ ಇರೋದು. ಫಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ರೆಕ್ಟ್ಯಾಂಗುಲರ್ ಶೇಪಲ್ಲಿ ಬ್ಯಾಕ್ ಸೈಡ್ ಬರುತ್ತೆ. ಇಲ್ಲಿ ಏನು ಸುತ್ತ ನೀವು ಮಾರ್ಕ್ ಅಂದರೆ ಡಿಸೈನ್ಸ್ ಬರುತ್ತೆ, ಇಲ್ಲಿ ಕೂಡ ನಿಮಗೆ ಎಂಬ್ರಾಯ್ಡ್ರಿ ಡಿಸೈನ್ಸ್ ಬರುತ್ತೆ, ಮೇಲ್ಗಡೆ ನೀವು ಹ್ಯಾಂಗಿಂಗ್ಸ್ನ ಅಟ್ಯಾಚ್ ಮಾಡ್ಬೋದು. ಸೊ ಇದು ರೆಕ್ಟ್ಯಾಂಗುಲರ್ ಶೇಪ್ ಮಾರ್ಕಿಂಗು. ನೆಕ್ಸ್ಟ್ ಬಂದು ಇದು
ಲೋಟಸ್ ವರ್ಕ್ ಪ್ಯಾಟ್ರನ್. ಇದು ಆಲ್ಮೋಸ್ಟ್ ಮಾಮೂಲಿ ಪ್ಯಾಟ್ರನ್ ಬ್ಲೌಸಸ್ ಅಲ್ಲೇನೆ ಬರುತ್ತೆ, ಎಂಬ್ರಾಯ್ಡ್ರಿಯಲ್ಲಿ ಬಿಟ್ಟುನುವೆ. ಈಗ ರೀಸೆಂಟ್ ಆಗಿ ಒಂದು 2 ಪೇಜಸ್ ಅಲ್ಲಿ ನಾನು ನೋಡಿದ್ದೆ, ಸೊ ಅದಕ್ಕೆ ಮೆನ್ಷನ್ ಮಾಡಿದ್ದೀನಿ. ಇದೇನು ಹೇಳ್ತಾರೆ, ಲೋಟಸ್ ಡಿಸೈನು, ಇದನ್ನ ನೀವು ಪ್ಯಾಚ್ ವರ್ಕ್ ರೀತಿ ಕೂಡ ಮಾಡ್ಕೋಬಹುದು. ಅಂದ್ರೆ ಬೇರೆ ಪೀಸ್ ಅಲ್ಲಿ ವರ್ಕ್ ನ ಮಾಡಿ ಅದನ್ನ ಕಟ್ ಮಾಡಿ ಲೋಟಸ್ ತರ ಪ್ಯಾಚ್ ವರ್ಕ್ ನ ಮಾಡಬಹುದು. ಸೊ ಇದು ಕೂಡ ಟ್ರೆಂಡಿಂಗ್ ಅಲ್ಲಿ ಇದೆ, ಲೋಟಸ್ ವರ್ಕ್ ಪ್ಯಾಟ್ರನ್. ನೆಕ್ಸ್ಟ್ ಇದು ಬಂದು ಸ್ಕಲೋಪ್ ವಿತ್ ಕೀ ಹೋಲು. ನಾನು ಆಲ್ರೆಡಿ ತೋರಿಸಿದ್ದೆ ಲಾಸ್ಟ್ ಮೀಡಿಯಂ ಅಲ್ಲಿ. ಈ ತರ ಸ್ಕಲೋಪ್ ಇರುತ್ತೆ, ಇಲ್ಲಿ ಹ್ಯಾಂಗಿಂಗ್ಸ್ ಬದಲು ಕೀ ಹೋಲ್ ತರ ಮಾಡಿ ಇಲ್ಲಿ ನೆಟ್ಟೆಡ್ ಅಟ್ಯಾಚ್ ಮಾಡೋದು. ನೆಟ್ಟೆಡ್ ಅಟ್ಯಾಚ್ ಮಾಡೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ, ನಾನು ವರ್ಕ್ ಮಾಡಿಸಿದ್ದೀನಿ. ಸೊ ಅದೇ ತರ ಇಲ್ಲಿ ಮಧ್ಯದಲ್ಲಿ ಒಂದು ಚೈನ್ ಅಥವಾ ಬೀಡ್ಸ್ ನ ಹಾಕಿ ಮಧ್ಯ ನೀವು ಅದನ್ನ ಕಟ್ ವರ್ಕ್ ತರ ಮಾಡಿದ್ರು ಆಗುತ್ತೆ. ನೆಕ್ಸ್ಟ್ ಬಂದು ಪಲ್ಲಕ್ಕಿ ಪ್ಯಾಟ್ರನ್. ಇದು ಆಲ್ಮೋಸ್ಟ್ ಬ್ರೈಡಲ್ ವರ್ಕ್ ಅಲ್ಲಿ ಮುಹೂರ್ತಂ ಬ್ಲೌಸ್ಗೆ ಆಲ್ಮೋಸ್ಟ್ ಬರುತ್ತೆ. ಇದು ಬಂದು ಬ್ಯಾಕ್ ಸೈಡ್ ನಿಮಗೆ ಪಲ್ಲಕ್ಕಿ ಹೊತ್ಕೊಂಡಿರೋ ತರ ಡಿಸೈನ್ಸ್ ಬರುತ್ತೆ. ನಾನು ಫೋನಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಯಾವ ತರ ಇರುತ್ತೆ ಅದು ಅಂತ. ಇದು ಕೂಡ ಬ್ರೈಡಲ್ ವರ್ಕೇನೆ. ಇಲ್ಲಿ ಬ್ಯಾಕ್ ಸೈಡ್ ನಿಮಗೆ ಈ ತರ ಡಿಸೈನ್ ಬಂದು ಇಲ್ಲಿ ಪ್ಲೇನ್ ಓಪನ್ ಇರುತ್ತೆ. ಇಲ್ಲಿಗೆ ನೀವು ಈಗ ಗೆಜ್ಜೆ ಟೈಪ್ ಬರ್ತದಲ್ಲ, ಆ ಗೆಜ್ಜೆ ಟೈಪ್ ಇರೋದನ್ನ ಕೂಡ ಅಟ್ಯಾಚ್ ಮಾಡ್ಕೋಬಹುದು. ನೀವು ಹೋಗಿ ಆ ಶಾಪ್ ಅಲ್ಲಿ ಕೇಳಿದ್ರೆ ಅವ್ರು ತೋರಿಸ್ತಾರೆ, ಎಲ್ಲ ಬುಕ್ಲೆಟ್ ಅಲ್ಲಿ ಇಟ್ಟಿರ್ತಾರೆ ಅವರು ಯಾವ್ಯಾವ ಮೆಟೀರಿಯಲ್ಸ್ ಅವ್ರ ಹತ್ರ ಅವೈಲೇಬಲ್ ಇದೆ ಅಂತ. ಹೊಸ ಹೊಸ ಮೆಟೀರಿಯಲ್ಸ್ ನ ಯೂಸ್ ಮಾಡಿ ವರ್ಕ್ ಮಾಡೋದ್ರಿಂದ ನಿಮಗೂ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಮೆಟೀರಿಯಲ್ ನಾಲೆಡ್ಜ್ ಬಗ್ಗೆ ಅಷ್ಟು ನಿಮಗೆ ಡೌಟ್ಸ್ ಇರಲ್ಲ ಆ ಥರ ಮಾಡೋದ್ರಿಂದ. ನೆಕ್ಸ್ಟ್ ಇದು ಬಂದು ಪಿಕಾಕ್ ಪ್ಯಾಟ್ರನ್, ಅಂದರೆ ಡಬಲ್ ಪಿಕಾಕ್ ಹಾಕಿದ್ದೀನಿ ನಾನಿಲ್ಲಿ. ಮಾಮೂಲಿ ಇಲ್ಲೇನು ಪಾಟ್ ನೆಕ್ ಇದೆ ಅದಕ್ಕೇನೆ ಕೆಳಗಡೆ ರೆಕ್ಟಾಂಗುಲರ್ ಶೇಪಲ್ಲಿ ಹಾಕಿ ಅದಕ್ಕೇನೆ ಪಿಕಾಕ್ ಎರಡನ್ನ ಬಿಡಿಸಿದ್ದೀನಿ. ಹೊರಗಡೆ ಆದರೂ ಹಾಕ್ಬೋದು, ಇಲ್ಲ ಒಳಗಡೆ ಯಾರಾದರೂ ಹಾಕ್ಬೋದು. ಇದು ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಇದು ಬಂದು ಲೋಟಸ್ ಅಲ್ಲೇನೆ ಓಪನ್ ಪ್ಯಾಟರ್ನ್ ಬರುತ್ತೆ. ಅಂದ್ರೆ ಇಲ್ಲಿ ಮೇಲ್ಗಡೆ ನಿಮಗೆ ಕನೆಕ್ಟ್ ಆಗಿರಲ್ಲ, ಓಪನ್ ಇರುತ್ತೆ. ಇದು ಹೇಳ್ದಾಗೆ ಪ್ಯಾಚ್ ವರ್ಕ್ ತರ ಮಾಡಿ ನೀವು ಸುತ್ತ ಎಂಬ್ರಾಯ್ಡ್ರಿ ಮಾಡಿದ್ರೆ ಇದು ಚೆನ್ನಾಗಿ ಕಾಣುತ್ತೆ. ಆಲ್ಮೋಸ್ಟ್ ಇದು ಎಂಬ್ರಾಯ್ಡ್ರಿ ಯಾವುದು ಬಂದಿಲ್ಲ, ಪ್ಯಾಟರ್ನ್ ವರ್ಕ್ ಬ್ಲೌಸ್ ಅಲ್ಲೇ ಇದೆ. ನೀವು ಅಕಸ್ಮಾತ್ ಯಾರಾದರೂ ಕೇಳಿದ್ರೆ ಕಸ್ಟಮರ್, ನೀವು ಇದನ್ನ ಕಸ್ಟಮೈಸ್ ಮಾಡಿ ಕೂಡ ಕೊಡ್ಬೋದು. ನೆಕ್ಸ್ಟ್ ಬಂದು ಸ್ಕಲಾಪ್ ವಿತ್ ಹ್ಯಾಂಗಿಂಗ್ಸ್. ನಾನು ಲಾಸ್ಟ್ ಹೇಳಿದ್ದೆ ಈ ತರ ಹ್ಯಾಂಗಿಂಗ್ಸ್ ಹೇಳಿದ್ದೆ, ನೀವು ನೋಡ್ಬೋದು ಈ ತರ ಹ್ಯಾಂಗಿಂಗ್ಸ್ ಹೇಳಿದ್ದೆ. ಇದ್ರ ಬದಲು ನೀವು ಸ್ಟ್ರೇಟ್ ಅಲ್ಲಿ ಕನೆಕ್ಟ್ ಮಾಡ್ತಾ ಹೋಗ್ಬೋದು, ಅದು ಕೂಡ ಚೆನ್ನಾಗಿ ಕಾಣುತ್ತೆ. ಅದು ಬಿಟ್ಟು ಹ್ಯಾಂಗಿಂಗ್ಸ್ ಡಿಸೈನ್ ಇದು ಬಂದು ನಿಮಗೆ ವಿತೌಟ್ ವರ್ಕ್ ಬ್ಲೌಸ್ಗಾದ್ರೂ ಬ್ಯಾಕ್ ನೆಕ್ಕಲ್ಲಿ ಈ ಥರ ಹ್ಯಾಂಗಿಂಗ್ ಶುಗರ್ ಬೀಡ್ ಅಥವಾ ಬೇರೆ ಬೀಡ್ಸ್ನ ಯೂಸ್ ಮಾಡಿ ಈ ಥರ ಹ್ಯಾಂಗಿಂಗ್ ಟೈಪಲ್ಲಿ ಕನೆಕ್ಟ್ ಮಾಡ್ಬೋದು. ಕೆಳಗಡೆ ಏನಾದರೂ ವರ್ಕ್ ಮಾಡಿ ಅದು ಕೂಡ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ನಿಮಗೆ ಪ್ಯಾಟ್ರನ್ ಬ್ಲೌಸಲ್ಲೇ ಆಲ್ಮೋಸ್ಟ್ ಇರೋದು. ಇದರಲ್ಲಿ ಕಾಮನ್ ಬರುತ್ತೆ ಪಲ್ಲಕ್ಕಿ ಡಿಸೈನ್ಸು, ರೆಕ್ಟ್ಯಾಂಗಲ್, ಸ್ಕಲಾಪ್ ವಿತ್ ಕೀ ಹೋಲು ಮತ್ತು ಪಿಕಾಕ್ ಮತ್ತು ಸ್ಕಲಾಪ್ ವಿತ್ ಹ್ಯಾಂಗಿಂಗ್ಸು. ಇದಿಷ್ಟು ಕಾಮನ್ ಬರುತ್ತೆ. ಶೇಪ್ ಎಲ್ಲ ಕಾಮನ್, ನಾವೆರಡರಲ್ಲಿ ಏನು ಹೇಳ್ಕೊಡ್ತೀನಿ ಅದೇ ಶೇಪೇ ಇಲ್ಲಿ ಬರೋದು. ಬಟ್ ನೀವು ಹೇಗೆ ಕಸ್ಟಮೈಸ್ ಮಾಡ್ತೀರಾ, ನಿಮ್ಮ ಐಡಿಯಾಸ್ನ ಯೂಸ್ ಮಾಡಿ ಅನ್ನೋದು ಡಿಪೆಂಡ್ ಅಷ್ಟೇ. ಸೊ ನೆಕ್ಸ್ಟ್ ಇವಾಗ ಮಾರ್ಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ.